ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸ ಮರೆಯದಲೇ. ಪಿತೃಗಣ ಸಂಧಿ ಜೀವನ ಪ್ರಕ್ರಿಯಾ ಸಂಧಿ ನೋಡ್ತಾ ಇದ್ವಿ. ಈಗ ಸಾರಾಂಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಎಂದರಿದು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಯಜ್ಞ ಇದು ಎಂದು. ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವ ಕರಿ ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಹಿಂದೆ ಹೇಳಿದಂತೆ ಈ ಸಪ್ತಾನ್ನ ವಿವರಗಳನ್ನು ಸವಿಸ್ತಾರವಾಗಿ ಗುರುಮುಖದಿಂದ ತಿಳಿದುಕೊಂಡು ದೈನಂದಿನದಿ ಪ್ರತಿನಿತ್ಯದಲ್ಲಿಯೂ ಮರೆಯದೆ ಧ್ಯಾನದಲ್ಲಿ ತಂತು ಚಿಂತಿಸು, ಮರೆಯಬೇಡ, ಧ್ಯಾನೋಪಾಸನೆ ಮಾಡಿ ಸದಾ ಗೋವಿಂದ ಗರ್ಪಿಸು ಅಂತ ಇದ್ದಾರೆ. ನಿತ್ಯದಲ್ಲಿಯೂ ವೇದ ಪ್ರತಿಪಾದ್ಯನಾಗಿರುವಂತಹ ಮುಕ್ತಿಪ್ರದನಾಗಿರುವಂತಹ ಗೋವಿಂದ ನಾಮಕ ಪರಮಾತ್ಮನಿಗೆ ಇದನ್ನು ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಿರ್ಭಯದೆ ಭಯರಹಿತನಾಗಿ, ಅಂದರೆ ಈ ಸಪ್ತಾನ್ನಗಳನ್ನು ತಿಳಿದು ಪ್ರಾಣಾಗ್ನಿಹೋತ್ರಾದಿ ಮಾಡಲು ದುರ್ಬುದ್ಧಿ ಹುಟ್ಟಿಸಲು ದೈತ್ಯಾದಿಗಳ ಭಯವಿಲ್ಲ. ಇದು ಮಹಾಯಜ್ಞ ಅಂತ ತಿಳಿದುಕೊಂಡು ಈ ಪ್ರಕಾರ ತಿಳಿದು ಸಪ್ತಾನ್ನ ಉಪಾಸನೆ, ಅರ್ಪಣೆ, ಸೋಮಚಯನ, ಅಶ್ವಮೇಧ ಯಜ್ಞಗಳಿಗಿಂತಲೂ ಹೆಚ್ಚಿನ ಯಾಗಭುಕ್ತನಾದ ಇಂದಿರೇಶನು ದಯದಿಂದ ಸ್ವೀಕರಿಸಿ ಶ್ರೀ ಲಕ್ಷ್ಮೀಪತಿಯು ಸ್ವೀಕರಿಸಿ ಬಹುಪ್ರೀತಕರನಾಗಿ ತೃಪ್ತಿಯನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬೇಡಿಸಿಕೊಳ್ಳದೆ ಅರ್ಪಣೆ ಬಗೆ ತಿಳಿದು ನಿಷ್ಕಾಮದಿಂದ ಸಮರ್ಪಿಸಿದರೆ ಭಕ್ತನ ಪ್ರಾರ್ಥನೆ ಇಲ್ಲದೆ ಸ್ವಪ್ರಸಾದದಿಂದ ತವಕದಿ ಬಹು ಬೇಗನೆ ತನ್ನ ದಾಸರಿಗೆ ತನ್ನ ನಿಜ ಭಕ್ತರಾಗಿರುವಂತಹ ಸಪ್ತಾನ್ನ ಪ್ರಕರಣವನ್ನು ತಿಳಿದುಕೊಂಡು ಅರ್ಪಿಸುವಂತಹ ನಿಜ ಭಕ್ತರಿಗೆ ಮತ್ತು ದೇವಾದಿಗಳಿಗೆ ಮನುಜರು ಈ ವಿವರವನ್ನು ಗುರುಗಳಿಂದ ತಿಳಿದುಕೊಂಡು ಜ್ಞಾನವುಳ್ಳವರಾಗಬೇಕು ಅಂತ ಹೇಳ್ತಾರೆ. ಅವರಿಗೂ ಪರಮ ಮಂಗಳ, ಎಲ್ಲರಿಗೂ ಪರಮ ಮಂಗಳವನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ತನ್ನ ಇಚ್ಛೆಯಿಂದ ಸ್ವಪ್ರಸಾದದಿಂದ ಅನುಗ್ರಹಿಸಿ ಮುಕ್ತಿಯನ್ನು ತಂದು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೂಜಿ ಕರದಲ್ಲಿ ಪೆಡೆದು ಸಮರವನ ಜಯಿಸುವೆನು ಎಂಬ ನರನಂತಿ ಜಗತ್ತಿನೊಳುಳ್ಳ ಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು. ಹೇಳಿ ಮನೆಯ ತಿಳಿದುಕೊಳ್ಳದೆ ಕೈಯಲ್ಲಿ ಸೂಜಿಯನ್ನು ಹಿಡಿದುಕೊಂಡು, ಸೂಜಿ ಕರದಲ್ಲಿ ಪಡೆದ ಸೂಜಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಚಿಕ್ಕ ಸೂಜಿಯಿಂದಲೇ ಕಾರ್ಯವಾಗಬೇಕು ಎಂಬುದನ್ನು ತಿಳಿಯದೆ ಆಗ್ತದೆ ಅಂತ ತಿಳಿಯದೆ ಸಮರವ ಅಂದರೆ ಯುದ್ಧವನ್ನು ಮಹಾರಥಿಕರನ್ನು ಸೋಲಿಸಿ ನಾನು ಜಯಿಸುವೆನು, ಅಹಂಕಾರದಿಂದ ನಾನು ಸಮರ್ಥ, ಈ ಸೂಜಿಯಿಂದ ಗೆಲ್ತೇನೆ ಅಂತ ಹೇಳಿ ಅನ್ನುವ ನರನಂತೆ ಎಂಬುವ ಅಜ್ಞಾನಿಯಂತೆ ಈ ಜಗತ್ತಿನೊಳ್ಳೆಲ್ಲ ಅಜ್ಞಾನಿಗಳು ನಿತ್ಯದಲ್ಲಿ ಸದ್ಯ ಕಾಲದಲ್ಲಿ ಭೂಮಿಯಲ್ಲಿರುವ ಸಾಧನ ಮಾರ್ಗವನ್ನು ಅರಿಯದೇ ಇರುವಂತಹ ತಿಳುವಳಿಕೆ ಇಲ್ಲದ ಶಾಸ್ತ್ರ ಸಮ್ಮತವಾಗಿ ಶ್ರೀ ಜಗತ್ಪತಿ ಚರಣಯುಗಳ ಸಮಸ್ತ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ನನ್ನ ಬಿಂಬ ಅಂತಹ ಶ್ರೀ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದಯುಗಳ ಸರೋಜ ಎರಡೂ ಪಾದ ಕಮಲಗಳನ್ನು ಭಕ್ತಿ ಜ್ಞಾನಪೂರ್ವಕ ಅರ್ಚಿಸದೆ ಸರ್ವೋತ್ತಮನೆಂಬ ಜ್ಞಾನ ಪರಮೋತ್ತಮವಾದ ಸ್ನೇಹಪೂರ್ವಕವಾದ ಭಕ್ತಿಯಿಂದ ಪೂಜಿಸದೆ ಅರ್ಚಿಸದೆ ಧ್ಯಾನಿಸದೆ ಉಪಾಸನೆ ಮಾಡದೆ ಕೇವಲ ಬಹಿರಂಗ ಅರ್ಥರೂಪವಾದ ಧರ್ಮ, ಕಾಮ್ಯಯಜ್ಞ, ಯಾಗಾದಿ ಕರ್ಮಗಳ ಮುಂತಾಗಳನ್ನು ಬಯಸಿ ಬಳಲುವರು. ಅವರು ಆ ರೀತಿ ಆಶೆ ಮಾಡುತ್ತಾ ದುಃಖವನ್ನೇ ಪಡಿತಾರೆ ಹೊರತು ಅವರಿಗೆ ಸುಖ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳಬೇಕಾಗೆಂದರೆ ಭಕ್ತಿ ಜ್ಞಾನಪೂರ್ವಕವಾಗಿ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅವನ ಚರಣಾರಾಧನೆಯನ್ನು ಧರ್ಮಾರ್ಥ ಕಾಮಗಳನ್ನು ಬಯಸುವರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಶಕಟ ಭಂಜನ ಸಕಲ ಜೇವರ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟ ಈತನ ಮಹಿಮೆಗಳಿಗೆ ನೆಂಬೆ. ಶಕಟ ಭಂಜನ, ಶಕಟನೆಂಬ ದೈತ್ಯನನ್ನು ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ರೂಪಿಯಾಗಿರುವಂತಹ ಪರಮಾತ್ಮ ಸಮಸ್ತ ಪಾಪಗಳನ್ನು ದೂರ ಮಾಡಿ ಸಕಲ ಜೀವರ ನಿಕಟಗನು ತಾನಾಗಿ ಬ್ರಹ್ಮಾದಿ ತೃಣಾಂತ ಜೀವರ ಮುಕ್ತಿಯೋಗ್ಯರ ನಿಕಟಗನು ಅಂದರೆ ಸಮೀಪನಾಗಿ ತಾನೇ ಆಗುತ್ತಾ ಲೋಕಕ್ಕೆ ಪ್ರಕಟನಾಗದೆ ಅಜ್ಞ ಜನರಿಗೆ ತೋರಿಕೊಳ್ಳದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತಾ ಎಲ್ಲ ಪುಣ್ಯ ಪಾಪ ಕರ್ಮಗಳನ್ನು ಶ್ರೀಹರಿಯೇ ತಾನೇ ಮಾಡಿಸುತ್ತಾ ಇದ್ದಾನೆ. ದೇವತೆಗಳ ಅಂತರ್ಗತನಾಗಿ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಕುಟಿಲಾತ್ಮಕ ಭಕುತ ಜನರಿಗೆ, ತನ್ನ ನಂಬಿದಂತಹ ಭಕ್ತ ಜನರಿಗೆ ವಂಚನೆ ಇಲ್ಲದವನು, ಅಭಕ್ತರಾದ ದೈತ್ಯಾದಿಗಳಿಗೆ ತನ್ನ ನಿಜ ಜ್ಞಾನವನ್ನು ಕೊಡೋದಿಲ್ಲ. ಭಕ್ತರಿಗೆ ಜನರಿಗೆ ಸರ್ವಕಾಲದಿ ತನ್ನ ಭಕ್ತರಿಗೆ ಸರ್ವ ದೇಶ ಸರ್ವಕಾಲದಲ್ಲಿ ಸರ್ವ ಅವಸ್ಥೆಯಲ್ಲಿ ಸುಖದ ನೆನೆಸುವ ಸುಖವನ್ನು ಕೊಡ್ತಾನೆ. ಅಕಟಕಟ ಏನು ಆಶ್ಚರ್ಯ, ಈತನ ಈ ಬಿಂಬ ರೂಪಿಯಾಗಿರುವಂತಹ ಪರಮಾತ್ಮನು ಸಮೀಪಗನು, ಅಂತರಂಗದಲ್ಲಿ ನೋಡುವಂಥವರೇ ಅವರ ಅಂತರಂಗದಲ್ಲಿ ಪರಮಾತ್ಮ ಇದ್ದಾನೆ. ಈತನ ಮಹಾಮಹಿಮೆಗಳಿಗೆ ಅನಂತಾನಂತ ಮಹಿಮೆಗಳುಳ್ಳಂತಹ ರಮಾ ಬ್ರಹ್ಮಾದಿಗಳಿಗೂ ಸ್ವಾಮಿಯಾಗಿರುವಂತಹ ಅಂತಹ ಪರಮಾತ್ಮನ ಮಹಿಮೆ ಏನು ಹೇಳಿ, ನಮ್ಮಿಂದ ಸ್ತೋತ್ರ ಮಾಡಲಿಕ್ಕೆ ಅಶಕ್ಯ, ಅಸದಳವಾದುದರಿಂದ ಆಶ್ಚರ್ಯವೆನಿಸ್ತದೆ. ಇಂತಹ ಪರಮಾತ್ಮನ ಮಹಾಮಹಿಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆ ಮನೋವಚನಗಳಿಗೆ ಗೋಚರವಾಗುವುದಿಲ್ಲ, ಅತ್ಯದ್ಭುತವಾಗಿದೆ. ಭಾಗವತದಲ್ಲಿ ಪರಮಾತ್ಮನ ವಿವಿಧ ವ್ಯಾಪಾರಗಳು ಮನುಷ್ಯರ ಅಲ್ಪಮತಿಗಳಿಗೆ ಸರಿಯಾಗಿ ಸಾಕಲ್ಯದಿಂದ ತಿಳಿಯಲ್ಪಡುವುದಿಂತ ಅಂತ ಹೇಳಿದ್ದಾರೆ. ಅಂತಹ ಅಚಿಂತ್ಯ ಮಹಿಮೆ ಉಳ್ಳವನಾಗಿದ್ದಾನೆ ಪರಮಾತ್ಮ. ಶ್ರೀಲಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿಗೆ ಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶಿನಾಮದಿ ಲೀಲೆಗೈಸುತ್ತ ತೋರಿಕೊಳ್ಳದೆ ಪಾಲಿನೊಳು ಘೃತವಿತ್ತ ತೆರದಂತಿಪ್ಪತ್ರಿಸ್ಥಳದೇ. ಶ್ರೀಲಕುಮಿ ವಲ್ಲಭನು ಲಕ್ಷ್ಮೀದೇವಿಗೆ ಪತಿಯಾಗಿರುವಂತಹ ಪರಮಾತ್ಮನು ವೈಕುಂಠಾಲಯದಲ್ಲಿ ನಿತ್ಯವಾದ ವೈಕುಂಠ ಶ್ರೀಭಾಗದಲ್ಲಿಯೂ ನಿತ್ಯ ದೇಶಕಾಲದಲ್ಲಿರುವಂತಹ ಪರಮಾತ್ಮ ಪ್ರಣವ ಓಂಕಾರದಲ್ಲಿ ಸಕಲ ವೇದಗಳಿಗೆ ಮೂಲವಾಗಿರುವಂತಹ ಓಂಕಾರದಲ್ಲಿಯೂ ಅಂದರೆ ನಿತ್ಯವಾದ ಸಕಲ ವೇದಗಳಲ್ಲಿಯೂ ಪ್ರಕೃತಿ ನಿತ್ಯಳಾದ ಪ್ರಕೃತಿ ರಮಾದೇವಿಯಲ್ಲಿಯೂ ಮಹಾಲಕ್ಷ್ಮೀ ದೇವಿಯಲ್ಲಿಯೂ ಪ್ರಕೃತಿ ಮೂಲ ಜಡ ಪ್ರಕೃತಿ ನಿತ್ಯವಾದುದು, ಲಕ್ಷ್ಮೀ ದೇವಿ ಅಭಿಮನ್ಯವಾದುದು ನಿತ್ಯವಾದುದು. ಈ ಪ್ರಕೃತಿಯಲ್ಲಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಬ್ರಹ್ಮದೇವರೇ ಮೊದಲಾಗಿ ಸಕಲ ಚೇತನರಾದ ನಿತ್ಯರಾದ ಜೀವರಲ್ಲಿಯೂ ಪರಮಾತ್ಮ ನಿತ್ಯ ವಸ್ತುಗಳಲ್ಲಿ ನೆಲೆಸಿದ್ದು ಸತತವಾಗಿ ಎಡೆಬಿಡದೇ ಇದ್ದು ಮೂಲ ಕಾರಣ, ಎಲ್ಲಕ್ಕೂ ಮೂಲ ಕಾರಣನು ಪರಮಾತ್ಮನೇ ಆಗಿದ್ದಾನೆ. ಅಂಶಿ ಅಂತ ಕರೆಸಿಕೊಳ್ಳುತ್ತಾ ಲೀಲೆಗೈಸುತ್ತಾ ತೋರಿಕೊಳ್ಳದೆ ಸಕಲ ನಿತ್ಯ ವಸ್ತುಗಳಲ್ಲಿ ಆ ವಸ್ತುಗಳ ಅಸ್ತಿತ್ವಕ್ಕೆ ಕಾರಣವಾದ ಲೀಲಾಶಕ್ತಿ ಪ್ರದಾತೃವಾಗಿರುವಂತಹ ಪರಮಾತ್ಮ ಅಜ್ಞರಿಗೆ ತಿಳಿಸದೆ ಹಾಲಿನೊಳು ಘೃತವಿದ್ದ ತೆರೆದಂತೆ, ಹಾಲಿನ ತುಪ್ಪ ಇದೆ ಕಾಣಿಸ್ತದೆ ಅನ್ನೋದು ಕಾಣಿಸೋದಿಲ್ಲ, ಅದರಂತೆ ಪರಮಾತ್ಮ ನಿತ್ಯ ವಸ್ತುಗಳಲ್ಲಿ ಅಂಶಿ ಎಂದು ಇರುವನಲ್ಲದೆ ತ್ರಿಸ್ಥಳದೆ 3 ಸ್ಥಾನವಾಗಿರುವಂಥ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿಯೂ ಅವನಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದಿಚ ಕುಮಾರಕರ ಸಂಹರಿಸಿ ಧರ್ಮವನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತವ ತರಿಸಿ ಬಹುವಿಧ ತೋರಿದನು ನರ ಪ್ರವೃತ್ತಿಯ ಸಕಲ ಚೇತನಕ್ಕೆ. 3 ಯುಗದಲ್ಲಿ ಪರಮಾತ್ಮನಿಗೆ ತ್ರಯುಗ ಅಂತ ಹೆಸರಿದೆ. ಕೃತ, ತ್ರೇತ, ದ್ವಾಪರ ಯುಗಾದಿಗಳಲ್ಲಿ ಪರಮಾತ್ಮನ ಅವತಾರಗಳುಂಟು. ಈ ರೀತಿಯಾಗಿ 3 ಯುಗದಲ್ಲಿ ಮೂಲರೂಪಿಯಾಗಿರುವಂತಹ ನಾರಾಯಣನ ಪರಮಾತ್ಮನು ಸೂರ್ಯಗಳ ಸಂತೈಸಿ ಜ್ಞಾನಿಗಳಾದ ಅನೇಕ ಭಕ್ತರನ್ನು ರಕ್ಷಿಸಿ ದಿತಿಜ ಕುಮಾರಕರ ಸಂಹರಿಸಿ ದಿತಿದೇವಿ ಪುತ್ರರಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಿ ಅಧರ್ಮ ಪ್ರವೃತ್ತಿಯನ್ನು ದೂರ ಮಾಡುತ್ತಾ ಧರ್ಮವನ್ನು ಉಳಹಬೇಕೆಂದು, ಸದ್ಧರ್ಮವನ್ನು
ಪರಂಪರಾಗತವಾದ ವೇದವಿಹಿತವಾದ ಧರ್ಮವನ್ನು ಉಳಿಸಲು ಕಾರುಣಿಕ ಭೂಮಿಯೊಳು ನಿಜವರ ಪರಿವಾರ ಸಹಿತ ಅವತರಿಸಿ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ತನ್ನ ನಿಜ ಭಕ್ತರಾದ ವಾಯುದೇವರೇ ಮೊದಲಾದ ದೇವತೆಗಳಿಂದ ಕೂಡಿಕೊಂಡು ಅವತರಿಸಿ ಪ್ರಾದುರ್ಭೂತನಾಗಿ ನರಪ್ರವೃತ್ತಿಯ ದಶರಥ ಕೌಸಲ್ಯ ಅಲ್ಲಿ ರಾಮನಾಗಿದ್ದಾನೆ, ವಸುದೇವ ದೇವಕಿಯಲ್ಲಿ ಕೃಷ್ಣ ಆಗಿದ್ದಾನೆ. ಈ ರೀತಿ ಮುಂತಾದ ನರಜನ್ಮವನ್ನು ತಾಳಿದ ದೇವಾಂಶರಲ್ಲಿ ತಾನು ಶುಕ್ಲ ಶೋಣಿತ ರಹಿತನಾಗಿ ಚಿದಾನಂದ ರೂಪದಿಂದಲೇ ಅವತಾರ ಮಾಡ್ತಾನೆ ಪರಮಾತ್ಮ. ಸಕಲ ಚೇತನರಿಗೆ ಸಕಲ ಜೀವರಿಗೆ ಮನುಜರಲ್ಲಿ ಅವತರಿಸುವ ಕಾಲ ನರನಂತೆ ತೋರಿಸ್ತಾನೆ, ನರನಂತೆ ಕಾಣಿಸ್ತಾ ಇದೆ ರಾಮಕೃಷ್ಣ, ಆದರೆ ನರರಲ್ಲ. ಆದ್ದರಿಂದ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಪರಮಾತ್ಮ ಮೂಲ ರೂಪದಿಂದಲೇ ಬಂದಿದ್ದಾನೆ ಅಂತ ಹೇಳಿ. ಕಾರಣಾವಯ ಪ್ರಕೃತಿಯೊಳಗಿದ್ದಾರಧಿಕ 18 ತತ್ವವ ತಾರಚಿಸಿ ತದ್ರೂಪ ತನ್ನ ಮಂಗಳನೆ ಧರಿಸೆ ನೀರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜ ಹಿತಾಚಲಗಳಲ್ಲಿ ಪ್ರತಿದಿನದೇ. ಕಾರಣಾಭಯ ಮೂಲ ಕಾರಣ ನಾಮದಿಂದ ಕರೆಸುವಂತಹ ಪರಮಾತ್ಮ ಪ್ರಕೃತಿಯೊಳಗಿದ್ದು ಮೂಲ ಜಡ ಪ್ರಕೃತಿಯೊಳಗೆ ಇದ್ದು ಕಾರಣ ನೆನೆಸಿ ಆರದಿಕ 18 ತತ್ವ. ಆದರೆ ಆರದಿಕ 18 ಅಂದರೆ 6 + 8 18 24 ತತ್ವಗಳನ್ನು, ಅಂದರೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ಪಂಚಮಹಾಭೂತಗಳು, ಹೀಗೆ 24 ತತ್ವಗಳನ್ನು ತಾನು ಸ್ವತಃ ಜಡದಲ್ಲಿ ಪ್ರವೃತ್ತಿ ನಿಮಿತ್ತನಾಗಿ ರಚಿಸಿ ಉಪಚಯ ಹೊಂದಿಸಿ ತದ್ರೂಪ ಆ 24 ತತ್ವಗಳ ವಿಕಾರವಾದಂತೆ ಚಿನ್ಮಯನಾದ ತಾನು 24 ಕೇಶವಾದಿ ರೂಪಗಳನ್ನು ತತ್ವರೂಪಗಳನ್ನು ತನ್ನಾಮಗಳನ್ನೇ ಧರಿಸಿ ಆಯಾ ತತ್ವಗಳ ನಾಮದಿಂದ ತಾನೇ ಕರೆಸುತ್ತಾ ಆ 24 ತತ್ವಗಳಿಂದಲೇ ನೀರಜ ಭವಾಂಡವನ್ನು ನಿರ್ಮಿಸಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಕಾರುಣಿಕ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಕಾರ್ಯಾಖ್ಯ ರೂಪದಿ ಈ ಬ್ರಹ್ಮಾಂಡದೊಳಗೆ ಪ್ರವೇಶಿಸಿ ಕಾರ್ಯರೂಪದಿಂದ ಇದ್ದು ಸಹಜ ಸಾಲಿಗ್ರಾಮಗಳಲ್ಲಿ ಆಹಿತ ರಾಮಕೃಷ್ಣ ವೇದವ್ಯಾಸಾದಿ ಪಂಚಲೋಹ ಶಿಲಾದಿ ಪ್ರತಿಮಾಗಳಲ್ಲಿ ಅಚಲಗಳು ಅಂದರೆ ಪರ್ವತಗಳಲ್ಲಿಯೂ ತೋರ್ಕೊಳ್ತಾರೆ, ಕಾಣಿಸ್ತಾನೆ. ಜೀವರಂತರ್ಯಾಮಿ ಅಂಶಿಗಳೇ ವರಗೊಳಗಿಂದ್ರಿಯಗಳಲ್ಲಿ ತಾವಿಹಾರ ಗೈವು ತನುದಿನ ಅಂಶನಾಮದಲೇ ಈ ವಿಷಯಗಳನ್ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವಮಾನವ ದಾನವರಿಗ ಅವಿರತ ಸುಧಾಮ ಸಖ. ಜೀವರಂತರ್ಯಾಮಿ ಸಕಲ ಜೀವರ ಅಂತರಂಗದಲ್ಲಿ ನಿಯಾಮಕ ರೂಪ, ಅಂತರ್ಗತ ರೂಪ, ಅಂಶಿ ರೂಪದಿಂದ ಇದ್ದು ಕಳೇವರಗೊಳಗೆ ಇಂದ್ರಿಯಗಳಲ್ಲಿ ಜೀವರ ದೇಹ, ಕಳೇವರ ದೇಹ, ಸ್ಥೂಲ ದೇಹ, ಇಂದ್ರಿಯಗಳಲ್ಲಿ ಮನಸಾದಿ ಸಕಲ ಇಂದ್ರಿಯಗಳಲ್ಲಿ ಅಂಶನಾಮದಿಂದ ಕರೆಸುತ್ತಾ ಅಂಶಿ ರೂಪಗಳಿಂದ ವಿತ್ತ ವಿಹಾರ ಗೈಯುತ್ತನು. ಪ್ರತಿನಿತ್ಯದಲ್ಲಿ ಸಕಲ ಜೀವರಿಂದ ಆಗುವಂತಹ ಎಲ್ಲ ವ್ಯಾಪಾರಗಳನ್ನು ತಾನೇ ನಿಂತು ಪ್ರೇರಿಸಿ ಮಾಡಿಸುತ್ತಾ ಈ ವಿಷಯಗಳನ್ನುಂಡು ಸುಖಮಯ ಸಕಲ ವ್ಯಾಪಾರಗಳಲ್ಲಿ ತದ್ರೂಪ ತನ್ನಾಮಗಳಿಂದ ಇದ್ದು ತಾನು ಪೂರ್ಣ ಆನಂದಮಯನಾಗಿರುವಂತಹ ಪರಮಾತ್ಮ ತನ್ನ ಸ್ವಾಖ್ಯರಸಗಳನ್ನು ಸ್ವೀಕರಿಸುತ್ತಾ ಜೀವರುಗಳಾದ ದೇವತೆಗಳಿಗೆ ಸುಖ, ಮಾನವರಿಗೆ ಸಂಸಾರ ಮಿಶ್ರ ಸುಖ, ದಾನವರಿಗೆ ಧನುದೇವಿಯ ಮಕ್ಕಳಾದ ದಾನವ ದೈತ್ಯಾದಿಗಳಿಗೆ ದುಃಖವಂದರೆ ಕ್ಲೇಶವನ್ನು ಅನವರತ ಎಡೆಬಿಡದೆ, ಅನವರತ ಅಂದರೆ ಯಾವಾಗಲೂ ಈವ ಕೊಡುವನು. ಈ ಹರಿ ಎಂಥವನೆಂದರೆ ಸುಧಾಮ ಸಖ, ಸುಧಾಮನಿಗೆ ಸ್ನೇಹಿತನೆಂಬ ಈ ವಿಶೇಷಣು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ತನ್ನಲ್ಲಿ ಸ್ನೇಹ ಮಹಾಭಕ್ತಿಯುಳ್ಳ ಬಡವನು ಬಾಲ್ಯಮಿತ್ರನೂ ಆದ ಸುಧಾಮ ಬ್ರಾಹ್ಮಣನಿಗೆ ಅನಂತ ಸುಖವನ್ನು ಕೊಟ್ಟಂತೆ ಮುಕ್ತಿಯೋಗಿರಾದ ಅಲ್ಪಜೀವರಿಗೂ ಅವಿರತ ಆನಂದವನ್ನು ಪರಮಾತ್ಮ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೆ ಬ್ರಹ್ಮ ಅಖಿಳಚೇತನರು ಭವಸಲಿಲ ಪಾವಕ ಸಮೀರಾಕಾಶ ಮೊದಲಾದ ಖಿಳತತ್ವ ಪರೇಶಗಿದ ಅಧಿಷ್ಠಾನವೆಂದರಿದರ್ಚಿಸುವ ಅನವರತ. ದೇಶವ ಸುತ್ತಿ ನಾನಾ ದೇಶಗಳಲ್ಲಿರುವಂತಹ ಪುಣ್ಯಕ್ಷೇತ್ರಗಳು ಅಂದರೆ ಪುಣ್ಯತೀರ್ಥ ಯಾತ್ರೆ ಮಾಡೋದು ಬಹು ಕಷ್ಟ, ಅದರಿಂದ ದುಡ್ಡು ಖರ್ಚಾಗತ್ತೆ, ದೇಹ ದಂಡನೀಯ ಆಗುತ್ತೆ. ಆ ರೀತಿ ಮಾಡದೆ ದೇಹಾಯಾಸಗೊಳ್ಳದೆ ಕೇವಲ ಜಲಗಳೇ ತೀರ್ಥಗಳು ಅಂತ ತಿಳಿದುಕೊಳ್ಳದೆ, ಮೂರ್ತಿಗಳೇ ದೇವರು ಎಂದು ತಿಳಿದುಕೊಳ್ಳದೆ
ಆ ರೀತಿಯಾಗಿ ತಿಳಿದುಕೊಂಡು ನೀನು ಏನು ಮಾಡಿದರೂ ದೇಹ ಶ್ರಮವಲ್ಲದೆ ಏನು ಫಲ ಬರೋದಿಲ್ಲ ಅಂತ ಹೇಳ್ತಾರೆ. ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೆ ಮನಸ್ಸಿನಲ್ಲಿ ದ್ರವ್ಯ ದಾರ ವಿಷಯಾಸೆ ಸಂಸಾರ ಸುಖಾದಿಗಳನ್ನು, ಇವೆಲ್ಲ ಐಹಿಕ ಸುಖಗಳನ್ನು ಕರೀತಾರೆ. ಇವುಗಳನ್ನು ಬಯಸುವುದೇ ದುರಾಶೆ. ಇಂತಹ ಕೆಟ್ಟ ಆಶೆಗಳು ಏನು ಮಾಡುತ್ತವೆ ಅಂತಂದರೆ ಆಶೆಗಳು ನಾಶ ಕೊಡುತ್ತವೆ. ಅಂತಹ ದುಷ್ಟ ಆಶೆಗಳನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ಅಖಿಳ ಚೇತನರು, ಬ್ರಹ್ಮದೇವರೇ ಮೊದಲು ಮಾಡಿಕೊಂಡು ತೃಣಾಂತ ಸಕಲ ಜೀವಿಗಳು, ಭೂ ಪೃಥ್ವಿ, ಸಲಿಲ ಅಂದರೆ ನೀರು, ಪಾವಕ ಅಂದರೆ ಅಗ್ನಿ, ಸಮೀರ ಅಂದರೆ ವಾಯು, ಆಕಾಶ ಮೊದಲಾದ 24 ಜಡತತ್ವಗಳು ಪರೇಶಿಗೆ ಸರ್ವೋತ್ತಮನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಇವು ಈ ಎಲ್ಲ ಚೇತನರು ಜಡಗಳು ಅಧಿಷ್ಠಾನವೆಂದು ತಿಳಿದು, ಹೀಗೆ ಜೀವ ಜಡಾಂತರ್ಯಾಮಿಯಾಗಿ ಪರಮಾತ್ಮನು ಇದ್ದಾನೆ ಅಂತ ಅಧಿಷ್ಠಾನವನ್ನು ತಿಳಿದುಕೊಂಡು ಅನವರತ ನಿತ್ಯದಲ್ಲಿ ಅರ್ಚಿಸು ಪೂಜಿಸಬೇಕು ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಕರ್ಮಗಳನ್ನ ಬಿಟ್ಟು ನಿಷ್ಕಾಮದಿಂದ ತತ್ವ ಹಾಗೂ ತತ್ವೇಶ್ವರಗಳಲ್ಲಿ ಭಗವಂತನನ್ನು ಚಿಂತಿಸುತ್ತಾ ಅದೇ ಮುಖ್ಯವಾದ ಕರ್ತವ್ಯ ಅಂತ ಹೇಳಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾ ಇದ್ದಾರೆ. 2 ವಿಧದಲ್ಲಿ ಲೋಕದಳು ಜೀವರು ಗಳಿಪ್ಪರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಜಾ ಸುಜ್ಯ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹಾದಣು ಕಾಲನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಇಲ್ಲಿ ಹೇಳ್ತಾ ಇದೆ, ಸಂತತ ಯಾವಾಗಲೂ ನಿತ್ಯದಲ್ಲಿ 2 ವಿಧ ಲೋಕದಲ್ಲಿ ಜೀವರುಗಳಿಬ್ಬರು, 2 ವಿಧದ ಜೀವರುಗಳಿದ್ದಾರೆ, ಕ್ಷರ ಮತ್ತು ಅಕ್ಷರ. ಗೀತೆ 15ನೇ ಅಧ್ಯಾಯ 14ನೇ ಶ್ಲೋಕ ಹೇಳಿ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಏವಚ ಹೇಳಿದ್ದಾರೆ. ಆ ರೀತಿಯಾಗಿ ಭೂಮಿಯಲ್ಲಿ 2 ಥರದ ಜೀವಿಗಳಿವೆ. ಬ್ರಹ್ಮಾದಿ ತೃಣಾಂತ ಜೀವರು ನಿತ್ಯರಾದರೂ ಸ್ಥೂಲ ದೇಹಾದಿ ನಾಶವುಳ್ಳವರು ಕ್ಷರದೇವಿಗಳೆಂದು ಕರೆಸಿಕೊಳ್ತಾರೆ. ಅಕ್ಷರ ಅಂದರೆ ನಾಶರಹಿತರಾದ ದೇಹವುಳ್ಳವರು ಮಹಾಲಕ್ಷ್ಮೀ ದೇವಿ ಮತ್ತು ಪರಮಾತ್ಮ ಮಾತ್ರ. ಇವರು ನಾಶರಹಿತರಾದ ಚಿನ್ಮಯ ದೇಹಗಳು. ಇದರಲ್ಲಿ ಪರಮಾತ್ಮನು ಸಚ್ಚೇತನ ಸಚ್ಚಿದಾನಂದ ನಿತ್ಯ ಮುಕ್ತನಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿಯು ನಾಶವಿಲ್ಲದೆ ಶಾಶ್ವತೇಕ ಪ್ರಕಾರವಾಗಿ ದೇಹವುಳ್ಳವರಾಗಿದ್ದಾರೆ. ಇವರು ಜೀವರಲ್ಲ. ಇವರನ್ನು ಜೀವರಲ್ಲಿ ಅಕ್ಷರಳಾಗಿ ಏಕೆ ಗಣನೆ ಅಂತಂದರೆ ಈಶಕೋಟಿ ಪ್ರವಿಷ್ಟಳು ಎನ್ನುವುದಕ್ಕೆ ಬಹಳ ಪ್ರಮಾಣ ಇದೆ. ಲಕ್ಷ್ಮೀದೇವಿಯು ಪರಮಾತ್ಮನ ಅಧೀನಳಾಗಿದ್ದಾಳೆ, ಅಸ್ವತಂತ್ರಳಾಗಿದ್ದಾಳೆ. ಅದಕ್ಕೋಸ್ಕರ ಎಂಬುದಕ್ಕೆ ಜೀವರುಗಳು ಅಸ್ವತಂತ್ರರು ಅಂತ ಹೇಳಿದ್ದಾರೆ. ಈ ಪರಾಧೀನತೆ ಅನ್ನೋದು ಅಸ್ವತಂತ್ರ ಚೇತನಲ್ಲಿ ಗಣನೆ ಹೊರತಾಗಿ ಲಕ್ಷ್ಮೀದೇವಿ ಅಲ್ಲ, ಜೀವಕೋಟಿಯಲ್ಲ ಅವಳು. ಈ ರೀತಿಯಾಗಿ ಹೇಳಿ ಮಹಾಲಕ್ಷ್ಮೀ ದೇವಿ ಸ್ತ್ರೀಯಳಾದರೂ ಪುಂಶಕ್ತಿ ಇದ್ದ ಕಾರಣ ಪುರುಷ ಶಬ್ದದಿಂದ ಕರೆಸುತ್ತಾಳೆಂದು ಚಾಂದೋಗ್ಯ ಭಾಷ್ಯದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿ ಜೀವರುಗಳಂತೆ ಅಸ್ವತಂತ್ರಳಲ್ಲ. ಅಲ್ಲಿ ಹೇಳಿದ್ದಾರೆ, ಯಸ್ಯಾಪಾಂಗಳ ಮಾತ್ರ ಊರ್ಜಿತಾ ಸಶ್ರೇಯತ್ ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಅಂತ ದ್ವಾಸ್ತೋತ್ರದಲ್ಲಿ ಬಂದಿದೆ. ಮಹಾಲಕ್ಷ್ಮೀ ದೇವಿಗೆ ಇಂತಹ ಶಕ್ತಿ ಇದೆ ಕಾರಣ ಅವಳಿಗೆ ಜೀವಕೋಟಿಯಲ್ಲಿ ತೆಗೆದುಕೊಳ್ಳೋದಿಲ್ಲ. ವಿರಿಜಾ ನದಿಯ ಸ್ನಾನದಿಂದ ಲಿಂಗ ದೇಹ ನಾಶವಾದವರು ಮುಕ್ತರಾಗಿ ಸ್ವರೂಪ ಸುಖವುಳ್ಳವರು ನಾಶರಹಿತರು. ಅಕ್ಷರರು ಸಲಿಂಗರು. ಲಿಂಗದೇಹ ಯುಕ್ತರಾದವರು ಇದರಲ್ಲಿ ಸೃಜ್ಜರು, ಸೃಷ್ಟಿಗೆ ಬಂದವರು. ಅನೇಕ ದೇಹಗಳನ್ನು ಹೊಂದಿ ಆ ದೇಹ ನಾಶವುಳ್ಳವರು. ಅಸೃಜ್ಜರು, ಸೃಷ್ಟಿಗೆ ಬಾರದೇ ಇರುವವರು ಅಂತ ಅರ್ಥ. ಅನಾದಿ ಅನಿತ್ಯ ಲಿಂಗ ದೇಹವುಳ್ಳವರು. ಕ್ಷರರು ಅಂದರೆ ದೇಹದಿಂದ ನಾಶವುಳ್ಳವರು ಅಂತ ಅರ್ಥ. ಜಡ ಪ್ರಕೃತಿ, ಮೂಲ ಜಡ ಪ್ರಕೃತಿ. ಪ್ರಣವ ಅಂದರೆ ಓಂಕಾರ. ಅಕ್ಷರ ಅಜಾದಿ 51 ವರ್ಣಗಳು. ಮಹಾಕಾಲಗಳು ನಿತ್ಯ ಜಡವಾದವು, ಇವುಗಳಿಗೆ ವಿಕಾರವಿಲ್ಲ. ಅಣುಕಾಲ ಅಂದರೆ ಲವ ತ್ರುಟಿ ಕ್ಷಣ ಫಳ ಗಳಿಗೆ ಇವೆಲ್ಲವು ಅನಿತ್ಯ ಜಡಗಳು.
ಇವುಗಳಿಗೆ ನಾಶ ಉಂಟು. ಇಂತು ನಿತ್ಯ ಜಡನಾಮದಿಂದ ಕರೆಸುತ್ತವೆ. ಹೀಗೆ ಜೀವ, ಜಡ, ಹರಿ, ಈಶ, ಪರಮಾತ್ಮ ಈ ಮೂರು ಸಹಿತವಾದ ಭೇದಗಳ ಪಂಚಕ 5 ವಿಧವಾದ ಭೇದವನ್ನು ಸರ್ವತ್ರ ಸರ್ವತ್ರ ಸದಾ ಸೃಷ್ಟಿಯಲ್ಲಿ ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಅಂದರೆ ಮುಕ್ತಿಯಲ್ಲಿ 5 ಭೇದಗಳು ಮುಕ್ತಿಯಲ್ಲೂ ಕೂಡ ಇದೆ. ಈ 5 ಭೇದಗಳು ನಿತ್ಯವಾಗಿರುವವು ಅನ್ನುವುದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಜೀವರ ಭೇದ ಜಡ ಜೀವ ಜಡಗಳ ಭೇದ ಪರಮನು ಜೀವ ಜಡಸು ಲಕ್ಷ ವಿಲಕ್ಷಣನು ಎಂದರಿದು ನಿತ್ಯದಲ್ಲಿ ಜೀವ ಜಡಸುಲೆ ಈ ವಿರಿಂಚಾಂಡದೊಳು ಎಲ್ಲ ಠಾವಿನಲ್ಲಿ ತಿಳಿದೈದು ಭೇದ ಕಳೇವರದೊಳಗ ಅರಿತಚ್ಚುತನ ಪದವೈದು ಶೀಘ್ರದಲ್ಲಿ. ಮೊದಲನೇದು ಜೀವ ಭೇದ, ಒಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ಭೇದವಿದೆ. ಎರಡನೇದು ಜಡಕ್ಕೂ ಭೇದವಿದೆ, ನಿತ್ಯವಾದಿದು. ಜಡಕ್ಕೂ ಭೇದವು ನಿತ್ಯವಾದದ್ದು. ಜೀವ ಜಡಗಳ ಭೇದ, ಜೀವರಿಗೂ ಜಡಗಳಿಗೂ ಭೇದ ಇದೆ. ಪರಮನು ಸರ್ವೋತ್ತಮನಾಗಿರುವಂತಹ ಪರಮಾತ್ಮನು ಜೀವರಿಂದ ವಿಲಕ್ಷಣನಾಗಿದ್ದಾನೆ, ಜೀವರಿಂದ ಬೇರೆಯಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ. ಪರಮನು ಜಡಸು ವಿಲಕ್ಷಣನು. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಜಡಗಳಿಂದಲೂ ಬೇರೆಯಾಗಿದ್ದಾನೆ. ನಿತ್ಯದಲ್ಲಿ ಸರ್ವಕಾಲದಲ್ಲಿ ಸೃಷ್ಟಿಯಲ್ಲಿ ಮುಕ್ತಿಯಲ್ಲಿ ಪಂಚಭೇದ ಸತ್ಯ, ಸೃಷ್ಟಿಯಲ್ಲಿಯೂ ಮುಕ್ತಿಯಲ್ಲಿಯೂ ಪಂಚಭೇದ ಸತ್ಯ ಅಂತ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಈ ವಿರಿಂಚಾಂಡಗಳು ಎಲ್ಲ ಠಾವಿನಲ್ಲಿ, ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದೇಶ ಕಾಲಗಳಲ್ಲಿ ತಿಳಿದು 5 ಭೇದ, ಈ ಪಂಚಭೇದ ವಿಧವಾದ ಭೇದವನ್ನು ತಿಳಿದುಕೊಂಡು ಕಳೆಯವರದೊಳಗೆ ಅರಿತು ಈ ಸ್ಥೂಲ ದೇಹದಲ್ಲಿಯೂ ಪಂಚಭೇದ ಇದೆ ಅಂತ ತಿಳಿದುಕೊಂಡು, ಒಂದು ಸ್ಥೂಲ ಶರೀರ, 24 ಜಡತತ್ವಗಳು, ಒಂದಕ್ಕೊಂದು ಭೇದ. ಸ್ಥೂಲ ಶರೀರಕ್ಕೂ ಅನಿರುದ್ಧ ಶರೀರಕ್ಕೂ ಭೇದ, ಅನಿರುದ್ಧ ಶರೀರಕ್ಕೂ ಅವ್ಯಕ್ತ ಶರೀರಕ್ಕೂ ಭೇದ. ಈ ಶರೀರಗಳಲ್ಲಿ ಜೀವನಿಗೂ ಜಡವಾದ ಶರೀರಕ್ಕೂ ಭೇದ. ಈ ಜೀವನಲ್ಲಿರುವ ಬಿಂಬನಿಗೂ ಪರಮಾತ್ಮನಿಗೂ ಜೀವನಿಗೂ ಭೇದ. ಈ ಎಲ್ಲ ಜಡ ಶರೀರಗಳಿಗೂ ಈಶನಿಗೂ ಭೇದ. ಈ ಪ್ರಕಾರ ಭೇದವನ್ನು ತಿಳಿದುಕೊಂಡು ಅಚ್ಯುತನ ಪದವೈದು ಶೀಘ್ರದಲ್ಲೇ ಜೀವನಿಂದ ಯಾವಾಗಲೂ ಚ್ಯುತನಾಗಿ ಅಗಲದೇ ಇರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದವನ್ನು 5 ಶೀಘ್ರದಲ್ಲಿ ಅಂತ ಹೇಳ್ತಾರೆ. ತ್ವರಿತ ಧ್ಯಾನೋಪಾಸನೆಯಿಂದ ಆ ಬಿಂಬನನ್ನು ಸಾಕ್ಷಾತ್ಕರಿಸಿಕೋ ಅಂತ ಹೇಳ್ತಾ ಇದ್ದಾರೆ. ಈ ಪಂಚಭೇದವನ್ನು ಸರಿಯಾಗಿ ತಿಳ್ಕೊಳ್ರಿ. ಜೀವರ ಭೇದ, ಜಡಕ್ಕೂ ಭೇದ, ಜೀವ ಜಡಕ್ಕೂ ಭೇದ, ಜೀವ ಪರಮಾತ್ಮನಿಗೂ ಭೇದ, ಜಡ ಪರಮಾತ್ಮನಿಗೂ ಭೇದ. ಈ ಅತ್ಯಂತ ವಿಲಕ್ಷಣವಾಗಿರುವಂತಹ ಈ ಎಲ್ಲರಿಂದ, ಜೀವರಿಂದ ಜಡಗಳಿಂದ ಎಲ್ಲರಿಂದಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಇದನ್ನು ಸರಿ ತಿಳ್ಕೊಂತ ಹೇಳ್ತಾರೆ. ದೇಹದಲ್ಲಿ ಪಂಚಭೇದ ಏನಂದರೆ ಲಿಂಗದೇಹ, ಅವ್ಯಕ್ತ ಶರೀರ, ಅನಿರುದ್ಧ ಶರೀರ, ಸ್ಥೂಲ ದೇಹಗಳು ಪರಸ್ಪರ ಭೇದ ಇದೆ. ಈ ದೇಹದಿಂದ ಭಿನ್ನರಾದ ರೈತ ಜೀವ ಜಡ ಭೇದ. ಈ ಜೀವಕ್ಕೂ ತತ್ವಾಭಿಮಾನಿಗಳಿಗೂ ಭೇದ, ಪರಸ್ಪರ ಭೇದ ಇಲ್ಲ. ಈ ಜೀವರಿಗೂ ಮತ್ತು ಪರಮಾತ್ಮನಿಗೂ ಭೇದ ಇದೆಯನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ಜಡ ಶರೀರಕ್ಕೂ ಪರಮಾತ್ಮನಿಗೂ ಭೇದ ಇದೆ ಅಂತ ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದಿಯಲ್ಲಿ ಕ್ಷರಾಕ್ಷರಾಕ್ಷದ್ವೇದ ಅಕ್ಷರದೊಳು ರಮಾ ಮಧುಸೂದನರು ಕ್ಷರಗಳು ಪ್ರಕೃತಿ ಪ್ರಣವ ಕಾಲದೊಳು ವೇದ ಮುಖ್ಯ ತೃಣಾಂತ ದೇವರ ಭೇದಗಳು ನರಿತೀ ರಹಸ್ಯ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಈ ಪದದ ಅರ್ಥವನ್ನು ನಾಳಿನ ದಿವಸ ನೋಡೋಣ. ವತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.